ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೊಂದು ಕೇಸಿನ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇದ್ದೇನೆ. ಒಂದು ವಯಸ್ಸಾದಂಥ ಮಹಿಳೆ OPDಗೆ ಬರ್ತಾಳೆ ಆ್ಯಂಡ್ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ, ಒಂಥರ ಕೊಲ್ಯಾಪ್ಸ್ ಆಗೋ ಥರ ಇದ್ದಾರೆ. ಆ್ಯಂಡ್ ನಾವು ಅವರ ಬ್ಲಡ್ ಟೆಸ್ಟನ್ನು ಮಾಡಿ ನೋಡಿದಾಗ ಪೊಟ್ಯಾಷಿಯಮ್ ತುಂಬ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಪೇಷಂಟ್ ಡಯಾಬಿಟಿಕ್ ಇದ್ದರು ಆ್ಯಂಡ್ ಮನೆಯವ್ರ ಹತ್ರ ಕೇಳಿ ನೋಡಿದಾಗ ತುಂಬ ವೀಕ್ ಆಗಿಬಿಟ್ಟಿದ್ರು, ಲೂಸ್ ಮೋಷನ್ ಆಗಿತ್ತು ನಮ್ಮ ತಾಯಿಗೆ. ಸೊ ಅದರಿಂದ ನಾವು ಅವರಿಗೆ ಈ ಟೆಂಡರ್ ಕೊಕೊನಟ್ ಅಂತ ಕೊಟ್ವಿ, ನಾವು ಈ ಎಳ್ನೀರನ್ನು ಕೊಟ್ವಿ. ಆ್ಯಂಡ್ ಅದಾದಮೇಲೆ ಯಾಕೋ ಒಂಥರ ಆಗಿಬಿಡ್ತು, ಅವರಿಗೆ ತುಂಬ ಕೊಲ್ಯಾಪ್ಸ್ ಥರ ಆಗಿಬಿಟ್ರು. ಅದಕ್ಕೆ ನಾವು ಇಮಿಡಿಯೇಟ್ಲಿ ಕರ್ಕೊಂಡು ಬಂದ್ವಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೊಕೊನಟ್ ವಾಟರ್ ಕುಡಿಯೋದ್ರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜ್ ಏನಾಗಬಹುದು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಎಳ್ನೀರು, ಕೊಕೊನಟ್ ವಾಟರ್ ಅಥವಾ ಟೆಂಡರ್ ಕೊಕೊನಟ್ ವಾಟರ್ ಏನಿರುತ್ತೆ, ನೀವೆಲ್ಲರೂ ಕೇಳಿರ್ತೀರಾ ಇದು ಒಂದು ನ್ಯಾಚುರಲ್ ಡ್ರಿಂಕ್, ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಒಂದು ಮ್ಯಾಜಿಕ್ ಡ್ರಿಂಕ್, ಮೊಡವೆಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಹೈಡ್ರೇಷನ್ನಿಗಿರ್ಬೋದು ಅಂತ ಎಲ್ಲ. ಸೊ ಇದು ನಿಜ, ಇದನ್ನು ನಾನು ಸುಳ್ಳಂತ ಹೇಳ್ತಾ ಇಲ್ಲ. ಇಟ್ಸ್ ಅ ವೆರಿ ಗುಡ್ ಸೋರ್ಸ್. ಈ ಟೆಂಡರ್ ಕೊಕೊನಟ್ ಏನಿದೆ, ಇಟ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇಲೆಕ್ಟ್ರೋಲೈಟ್ಸ್ ಇರ್ಬೋದು. ಸೊ ಆದ್ದರಿಂದ ನಾವು ಪೇಷಂಟ್ಸಿಗೆ ಇದನ್ನು ಯಾವಾಗ ಹಾಸ್ಪಿಟ್ಲಲ್ಲಿ ಇರ್ತಾರೆ, ರಿಕವರ್ ಆಗ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ ಟೆಂಡರ್ ಕೊಕೊನಟ್ಟನ್ನು ಕುಡೀರಿ ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಆ್ಯಂಡ್ ನೀವು ಎಕ್ಸಸ್ ಆಗಿ ಇದನ್ನು ಕುಡಿದಾಗ ಕೆಲವೊಂದು ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊ ಇದು ಬರೀ ಟೆಂಡರ್ ಕೊಕೊನಟ್ಟಿಗೆ ಮಾತ್ರ ಅಲ್ಲ, ನಾನು ಯಾವತ್ತೂ ನನ್ನ ವಿಡಿಯೋಸಲ್ಲೇ ಹೇಳ್ತಾ ಇರ್ತೇನೆ, ಏನೇ ಆದರೂ ಅದನ್ನು ಒಂದು ಲಿಮಿಟೇಷನ್, ಒಂದು ಮಿತವಾಗಿ ನಾವು ತೆಗೆದುಕೊಂಡ್ರೆ ಅದು ಇಟ್ ವಿಲ್ ಡೂ ಮೋರ್ ಆಫ್ ಅ ಬೆನಿಫಿಟ್. ಬಟ್ ಯಾವಾಗ ನಾವು ಎಕ್ಸೆಸಿವ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತೇವೆ ಆ್ಯಂಡ್ ಕೆಲವೊಂದು ಕಂಡೀಷನ್ಸಲ್ಲಿ ಈವನ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಅದು ಕೆಲವೊಮ್ಮೆ ಪ್ರಾಬ್ಲಮ್ಸನ್ನು ಮಾಡುವಂತಹ ಸಿಚುವೇಶನ್ಸನ್ನು ತರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಾ ಹಾಗೆ ಈ ಮಹಿಳೆ ಏನು ಬಂದಿದ್ಲು, ಅವರಿಗೆ ಡಯಾಬಿಟಿಸ್ ಇತ್ತು. ಸೊ ಅವರ ಶುಗರ್ ಹೈ ಇರುತ್ತೆ. ಆ್ಯಂಡ್ ಡಯಾಬಿಟಿಸ್ ಇರುವವರಲ್ಲಿ ಯೂಶ್ವಲಿ ಕಿಡ್ನಿ ಪ್ರಾಬ್ಲಮ್ ಆಗೇ ಇರುತ್ತೆ, ಅವರಿಗೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಯಾಕಂದರೆ ಮೆಜಾರಿಟಿ ಜನರಿಗೆ ಶುಗರ್ ಕಂಟ್ರೋಲ್ ಇರೋದಿಲ್ಲ. ಒಂದ್ಸಲ ಕಂಟ್ರೋಲಲ್ಲಿರುತ್ತೆ, ಒಂದ್ಸಲ ಹೈ ಆಗುತ್ತೆ, ಒಂದ್ಸಲ ಲೋ ಬರುತ್ತೆ. ಸೊ ಈ ಥರ ಶುಗರ್ ಫ್ಲಕ್ಚುವೇಷನ್ ಆಗ್ತಾ ಇದ್ದಾಗ ಈ ಎಂಡ್ ಆರ್ಗನ್ ಡ್ಯಾಮೇಜ್ ಅಂದರೆ ಅದು ಕಿಡ್ನಿ ಇರ್ಬೋದು, ನರಗಳಿರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲ ಡ್ಯಾಮೇಜ್ ಆಗ್ತಾ ಬರ್ತಾ ಇರ್ತವೆ. ಎಷ್ಟು ನಿಮ್ಮ ಶುಗರ್ ಫ್ಲಕ್ಚುವೇಟ್ ಆಗುತ್ತೆ ಅಷ್ಟು ಈ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರದ ಡ್ಯಾಮೇಜ್ ಅವರಿಗೆ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಇಂಥ ಪೇಷಂಟ್ಸಲ್ಲಿ ನಾವು ಈ ಥರ ಕೊಕೊನಟ್ ವಾಟರನ್ನು ಕೊಟ್ಟಾಗ ಏನಾಗುತ್ತೆ, ಕೊಕೊನಟ್ ವಾಟರಲ್ಲಿ ಪೊಟ್ಯಾಷಿಯಮ್ ಅನ್ನುವಂಥ ಒಂದು ಇಲೆಕ್ಟ್ರೋಲೈಟ್ ಅದು ಜಾಸ್ತಿ ಇರುತ್ತೆ. ಸೊ ಈ ಪೊಟ್ಯಾಷಿಯಮ್ ಏನಾದರೂ ಏರಿದಾಗ ನಿಮ್ಮ ಬ್ಲಡ್ಡಲ್ಲಿ ಪೊಟ್ಯಾಷಿಯಮ್ಮಿನ ಲೆವೆಲ್ ನಾರ್ಮಲ್ ಎಷ್ಟಿರುತ್ತೆ, ಅರೌಂಡ್ 2.5 to 5 ಇರುತ್ತೆ. ಸಪೋಸ್ ಅದು 5.5, 5.8 ಈ ಥರ ಎಲ್ಲ ಬಂದಾಗ ಕೆಲವೊಮ್ಮೆ ಪೇಷಂಟಿಗೆ ಇದು ತುಂಬ ವೀಕ್ನೆಸ್ಸನ್ನು ಮಾಡಿಬಿಡ್ಬೋದು. ಒಂದು ಪ್ಯಾರಲಿಟಿಕ್ ಥರ ಅವರಿಗೆ ಆ ಥರ ಅವರ ಫೀಲಿಂಗ್ ಬರ್ತಾ ಇರ್ಬೋದು. ಮಸಲ್ಸ್ ಎಲ್ಲ, ಸ್ನಾಯುಗಳೆಲ್ಲ ತುಂಬ ವೀಕಾಗಿ ಹೋಗ್ಬಿಡ್ಬೋದು. ಹಾರ್ಟ್ ಬೀಟನ್ನು ಅದು ಸ್ಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕೆಲವೊಬ್ಬರಲ್ಲಿ ಹಾರ್ಟ್ ಬೀಟಿಂದ ಅದು ಸ್ಟಾಪ್ ಸಹ ಮಾಡಿಬಿಡ್ಬೋದು. ಸೊ ಅದೇ ಆಗಿತ್ತು ಈ ಮಹಿಳೆಯಲ್ಲಿಯೂ ಸಹ. ಅವಳ ಬ್ಲಡ್ ಟೆಸ್ಟನ್ನು ಮಾಡಿ ನೋಡಿದಾಗ ಅವರ ಪೊಟ್ಯಾಷಿಯಮ್ ಅರೌಂಡ್ 5.9 ಇತ್ತು ಆ್ಯಂಡ್ ಶುಗರ್ ಲೆವೆಲ್ ಆಲ್ಸೋ ಹೈ ಇತ್ತು. ಸೊ ಈ ಪೊಟ್ಯಾಷಿಯಮ್ ಇಂಡ್ಯೂಸ್ಡ್ ಈ ಥರದ ಚೇಂಜಸ್ ಆ ಮಹಿಳೆಯಲ್ಲಿ ಆಗಿತ್ತು. ಸೊ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಡಯಾಬಿಟಿಸ್. ಸೊ ಡಯಾಬಿಟಿಕ್ ಪೇಷಂಟ್ ಇದ್ದವರು ಈ ಟೆಂಡರ್ ಕೊಕೊನಟ್ಟನ್ನು ಕುಡಿಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನೀವು ಕುಡಿಬಹುದು ಆ್ಯಂಡ್ ಡೆಫಿನೆಟ್ಲಿ ನೀವು ಕುಡಿಬೇಕು. ಬಟ್ ಎವ್ರಿ ಡೇ ಕುಡಿತಾ ಇದ್ದೀರಾ ಆ್ಯಂಡ್ ದಿವಸಕ್ಕೆ 2-3 ಕುಡಿತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಗಿಡ ಇದೆ ಅಂತ ಹೇಳ್ಕೊಂಡು ನೀವೊಂದು 3-4 ಈ ಟೆಂಡರ್ ಕೊಕೊನಟನ್ನು ಕುಡಿತಾ ಇದ್ದೀರಾ, ಹೀಗೆ ಮಾಡೋದ್ರಿಂದ ಕೆಲವೊಮ್ಮೆ ಈ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಇನ್ ಅ ವೈಲ್ ಯಾವಾಗಾದರೂ ಒಮ್ಮೆ ಕುಡಿತಾ ಇದ್ದೀರಾ, ವಾರದಲ್ಲಿ 1-2-3 ಟೈಮ್ಸ್ ಕುಡಿತಾ ಇದ್ದೀರಾ, ಒಂದೇ ಒಂದು ಟೆಂಡರ್ ಕೊಕೊನಟನ್ನು ಕುಡಿತಾ ಇದ್ದೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ಸಪೋಸ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನಿಮ್ಮ ಇಲೆಕ್ಟ್ರೋಲೈಟ್ಸ್ ಪೊಟ್ಯಾಷಿಯಮ್ ಆಲ್ರೆಡಿ ಜಾಸ್ತಿ ಇದೆ, ಅಂಥದ್ರಲ್ಲಿ ನೀವು
ಟೆಂಡರ್ ಕೊಕೊನಟ್ ಅನ್ನ ಕುಡಿದಾಗ ಕೆಲವೊಮ್ಮೆ ನಿಮ್ಮ ಪೊಟ್ಯಾಷಿಯಂ ಲೆವೆಲ್ ರೇಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಈ ಡಯಾಬಿಟಿಕ್ಸ್ ಅಲ್ಲಿ ಈ ಶುಗರ್ ಅನ್ನ ಸಹ ಟೆಂಡರ್ ಕೊಕೊನಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ದಟ್ ಅದು ಶುಗರ್ ಅನ್ನ ಕಡಿಮೆ ಮಾಡುತ್ತೆ ಅಥವಾ ಅದರಿಂದ ಏನು ಕ್ಯಾಲರೀಸೇ ಇಲ್ಲ, ಆ ಥರದ್ದೇನೂ ಇಲ್ಲ. ಕ್ಯಾಲರೀಸ್ ಇಲ್ಲ ಅಂದ್ರೆ ನೀರಿನಲ್ಲಿ ಏನು ಕ್ಯಾಲರೀಸ್ ಇಲ್ಲ, ಪ್ಲೇನ್ ವಾಟರ್ ಅಲ್ಲಿ, ಬಟ್ ಶುಗರ್ ಸಹ ಸ್ವಲ್ಪ ಅಮೌಂಟ್ ಅದು ರೇಸ್ ಮಾಡಬಹುದು. ಸೊ ಡಯಾಬಿಟಿಕ್ಸ್ ಈ ಟೆಂಡರ್ ಕೊಕೊನಟ್ ಅಥವಾ ಎಳ್ನೀರನ್ನ ಕುಡಿಬಹುದು, ಬಟ್ ನಾನು ಹೇಳಿದಂಥ ಇಂಥ ಕಂಡೀಷನ್ಸ್ ಇದ್ದಾಗ ನೀವು ಕೇರ್ಫುಲ್ ಆಗಿರಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾಟಗರಿ ಅಂದರೆ ಕಿಡ್ನಿ ಪೇಷಂಟ್. ಸಪೋಸ್ ನಿಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ, ಯಾವುದೇ ಒಂದು ಕಾರಣದಿಂದ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಆ್ಯಂಡ್ ನೀವು ಡಯಾಲಿಸಿಸ್ ಮೇಲೆ ಇದ್ದೀರಾ ಅಥವಾ ಬೇರೆ ಯಾವುದಾದ್ರೂ ಒಂದು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಮೇಲೆ ಇದ್ದೀರಾ, ಇಂಥ ಪೇಷಂಟ್ಸ್ ಎಲ್ಲ ನೀವು ಈ ಥರದ ಎಕ್ಸಸ್ ಆಫ್ ಟೆಂಡರ್ ಕೊಕೊನಟ್ಟು ಈ ಥರ ನೀರನ್ನು ಕುಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಪೊಟ್ಯಾಷಿಯಂ ಲೆವೆಲ್ ಏರ್ಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಈ ಕಿಡ್ನಿಗೆ ಅದನ್ನು ತೆಗೆದು ಹಾಕಲಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಪೊಟ್ಯಾಷಿಯಂ ಲೆವೆಲ್ ಏರ್ತಾ ಬರುತ್ತೆ. ಸೊ ಪೊಟ್ಯಾಷಿಯಂ ಲೆವೆಲ್ ಏರಿದಾಗ ನಾನು ಹೇಳಿದಾಗೆ ಈ ಥರದೆಲ್ಲ ಸಿಂಪ್ಟಮ್ಸ್ ಬರಲಿಕ್ಕೆ ಶುರು ಆಗ್ಬೋದು ಆ್ಯಂಡ್ ಪೇಷಂಟಿಗೆ ಕೆಲವೊಮ್ಮೆ ಸಿವಿಯರ್ ಕಾಂಪ್ಲಿಕೇಶನ್ ಸಹ ಆಗ್ತಾ ಇರುತ್ತೆ. ಸೊ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಥವಾ ನೀವು ಆಲ್ರೆಡಿ ಈ ಥರ ಡಯಾಲಿಸಿಸ್ ಎಕ್ಸೆಟ್ರಾ ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಈ ಥರದ ವಾಟರ್ ಏನು ನೀವು ಕುಡಿತಾ ಇದ್ದಾಗ, ಈ ಥರದ ಟೆಂಡರ್ ಕೊಕೊನಟ್ ಎಕ್ಸೆಟ್ರಾ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದಾಗ ಅದು ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಿಕೊಂಡು ಅದನ್ನು ನಿಮ್ಮ ಡಯಟಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್, ಬಟ್ ಎವ್ರಿ ಡೇ 2ಕ್ಕಿಂತ ಹೆಚ್ಚು ಈ ಥರದ್ದೆಲ್ಲ ನೀವು ಮಾಡಲಿಕ್ಕೆ ಹೋಗಬಾರ್ದು. ಈಗ ಬ್ಲಡ್ ಪ್ರೆಷರ್ ಇರುವವರು, ಬ್ಲಡ್ ಪ್ರೆಷರ್ ಇರುವವರಿಗೂ ಸಹ ಕಿಡ್ನಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಬಿ ಪಿ ಯಾವಾಗ ಹೈ ಆಗತ್ತೆ ಅದು ಹೈ ಪ್ರೆಷರಿಂದ ಅಲ್ಲಿರುವಂಥ ಕಿಡ್ನಿಯಲ್ಲಿ ಇರುವಂಥ ರಕ್ತನಾಳಗಳನ್ನು ಸಹ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಬ್ಲಡ್ ಪ್ರೆಷರ್ ಇರುವವರಿಗೆ ಮೆಜಾರಿಟಿ ಆಫ್ ದ ಟೈಮ್ ಈ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ನಿಮಗೆ ಆಲ್ರೆಡಿ ಬ್ಲಡ್ ಪ್ರೆಷರ್ ಇದೆ ಅಂದಾಗ ನೀವು ಈ ಥರದ ಟೆಂಡರ್ ಕೊಕೊನಟನ್ನು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗಬಾರ್ದು. ಈ ಟೆಂಡರ್ ಕೊಕೊನಟ್ ಅಥವಾ ಈ ಎಳ್ನೀರಲ್ಲಿ ಸೋಡಿಯಂ ಇರುತ್ತೆ, ಅದೇನು ಮಾಡುತ್ತೆ ನಿಮ್ಮ ಬಿ ಪಿಯನ್ನು ಹೆಚ್ಚು ಸಹ ಮಾಡ್ಬೋದು ಆ್ಯಂಡ್ ಪೊಟ್ಯಾಷಿಯಂ ಸಹ ಇರುತ್ತೆ, ಅದು ನಿಮ್ಮ ಬಿ ಪಿಯನ್ನು ಕಡಿಮೆ ಮಾಡ್ಬೋದು. ಸೊ ಅದರಿಂದ ನೀವು ಕೇಳ್ತಾ ಇರ್ಬೋದು ಬಿ ಪಿ ಪೇಷಂಟ್ಸಿಗೆಲ್ಲ ಇದು ಒಳ್ಳೆಯದು ಅಂತ. ಒಳ್ಳೆಯದೇ ಅದು, ಬಟ್ ಒಂದು ಲಿಮಿಟಲ್ಲಿ ಕುಡಿದಾಗ. ನಿಮ್ಗೆ ಆಲ್ರೆಡಿ ಕಾಂಪ್ಲಿಕೇಶನ್ಸ್ ಇಲ್ಲ, ನೀವು ಆವಾಗ ಅದನ್ನು ತಗೊಳ್ತೀರಾ, ಅದು ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಬಟ್ ಸಪೋಸ್ ನಿಮಗೆ ಬಿ ಪಿ ಇದೆ, ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗಿದೆ, ನಿಮ್ಮ ಪೊಟ್ಯಾಷಿಯಂ ಲೆವೆಲ್ ಹೈ ಇದೆ ಆ್ಯಂಡ್ ನೀವು ಅದರ ಜೊತೆ ಒಂದೆರಡು ಈ ಥರ ಟೆಂಡರ್ ಕೊಕೊನಟನ್ನು ತುಂಬ ಬಿಸಿಲಿದೆ ಅಂತ ಕುಡಿದ್ಕೊಂಡ್ಬಿಟ್ರೆ ಪೊಟ್ಯಾಷಿಯಂ ಲೆವೆಲ್ ರೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೆಲವೊಂದು ಬಿ ಪಿಗೆ ಕೊಡುವಂಥ ಔಷಧಿಗಳು ಅದು ಯಾವುದೇ ಒಂದು ಆ್ಯಂಟಿ ಹೈಪರ್ಟೆನ್ಸಿವ್ಸ್ ಇರ್ಬೋದು, ಕೆಲವೊಮ್ಮೆ ಅವು ಸಹ ಪೊಟ್ಯಾಷಿಯಂ ಲೆವೆಲನ್ನು ಹೆಚ್ಚು ಮಾಡ್ತಾ ಇರ್ತವೆ. ಸೊ ಅದರ ಜೊತೆ ಈ ಕೊಕೊನಟ್ ವಾಟರ್ ಏನಿರುತ್ತೆ, ಟೆಂಡರ್ ಕೊಕೊನಟ್ ವಾಟರು ಮತ್ತು ಅದು ಎರಡು ಕೂಡ್ಕೊಂಡು ಈ ಡ್ರಗ್ ಇಂಟ್ರಾಕ್ಷನ್ಸ್ ಆಗುವಂಥ ಚಾನ್ಸಸ್ ಇರ್ತವೆ, ಪೊಟ್ಯಾಷಿಯಂ ಲೆವೆಲ್ ಏರ್ಪೇರ್ ಆಗುವಂಥ ಚಾನ್ಸಸ್ ಇರ್ತವೆ. ಸೊ ಮಾಡ್ರೇಷನಲ್ಲಿ ನೋಡಿಕೊಂಡು ನೀವು ಅದನ್ನು ತೆಗೆದುಕೊಳ್ಬಹುದು, ಹೊರತುನುವೆ ಅದು ಒಳ್ಳೆಯದು ಅಂತ ಹೇಳ್ಕೊಂಡು 2-3 ದಿವಸಕ್ಕೆ ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗಬಾರ್ದು. ಈ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಇರುವಂಥ ಪೇಷಂಟ್ಸ್ ಇವರಿಗೇನಾಗ್ತಾ ಇರುತ್ತೆ, ಇವರಿಗೆ ಬಹಳ ಸಲ ಈ ಥರ ಮೋಷನ್ಸಿಗೆ ಹೋಗ್ತಾ ಇರ್ತಾರೆ. ಸೊ ಇಂಥ ಪೇಷಂಟ್ಸಲ್ಲಿ ಈ ಥರ ಎಕ್ಸೆಸಿವ್ ಈ ಟೆಂಡರ್ ಕೊಕೊನಟ್ ವಾಟರನ್ನೆಲ್ಲ ನೀವು ಕುಡಿದ್ಬಿಟ್ರೆ ಅದು ಲ್ಯಾಕ್ಸೇಟಿವ್ ಥರ, ಅಂದರೆ ಮೋಷನ್ ಹೋಗೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಅವರಿಗೆ ಬಹಳಷ್ಟು ಈ ಥರ ಲೂಸ್ ಮೋಷನ್ಸು ಡಯರಿಯಾ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ಬೋದು ಆ್ಯಂಡ್ ಇದರಿಂದ ಮತ್ತೆ ಅವರಿಗೆ ಡಿಹೈಡ್ರೇಷನ್ ಆಗ್ತಾ ಇರ್ಬೋದು. ಸೊ ಬಿಕಾಸ್ ಈ ಟೆಂಡರ್ ಕೊಕೊನಟ್ಟಿಗೆ ಈ ಮೋಷನ್ಸನ್ನು ಕ್ಲಿಯರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ಡೈಯೂರೆಟಿಕ್ ಸಹ ಇರುತ್ತೆ, ಅದು ಯೂರಿನ್ ಅನ್ನ ಸಹ ಜಾಸ್ತಿ ಬಾಡಿಯಿಂದ ತೆಗೆಯುವಂಥ ಕೆಪಾಸಿಟಿ, ಡೈಯೂರೆಟಿಕ್ ಸಹ ಹೌದು ಈ ಟೆಂಡರ್ ಕೊಕೊನಟ್. ಸೊ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಇದ್ದವರು ಸಹ ಈ ಟೆಂಡರ್ ಕೊಕೊನಟ್ ಅನ್ನ ಕುಡಿತಾ ಇರಬೇಕಾದ್ರೆ ಸ್ವಲ್ಪ ಲಿಮಿಟೇಷನ್ ಅಲ್ಲಿ ತೆಗೆದುಕೊಳ್ಬೇಕಾಗತ್ತೆ, ಸ್ವಲ್ಪ ಲಿಮಿಟೇಷನ್ ಅಲ್ಲಿ ತೆಗೆದುಕೊಳ್ಬೇಕು, ಸೊ ದ್ಯಾಟ್ ಇದರಿಂದ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ. ಅಂಡ್ ಲಾಸ್ಟ್, ಅಲರ್ಜಿ ಇದ್ದವರು, ಈಗ ಬಹಳಷ್ಟು ಜನರಿಗೆ ಬಹಳಷ್ಟು ಥಿಂಗ್ಸ್ ಇಂದ ಅಲರ್ಜಿ ಇರುತ್ತೆ, ಎಸ್ಪೆಷಲಿ ಫುಡ್ ಐಟಮ್ಸ್ ಇಂದ ಸಹ. ಸೊ ಈ ತರ ನಿಮಗೆ ಈ ಟೆಂಡರ್ ಕೊಕೊನಟ್ ವಾಟರ್ ಇಂದ ಅಲರ್ಜಿ ಇದ್ದಾಗ ನೀವು ಇದನ್ನ ಕನ್ಸ್ಯೂಮ್ ಮಾಡಕ್ಕೆ ಹೋಗಬಾರ್ದು. ಕೆಲವೊಬ್ಬರಿಗೆ ಈ ಎಳ್ನೀರನ್ನ ಕುಡಿದ ತಕ್ಷಣ ಇವರಿಗೆ ಶೀನ್ಲಿಕ್ಕೆ ಶುರು ಆಗುತ್ತೆ, ಮೂಗಿನಿಂದ ಕಣ್ಣಿನಿಂದ ನೀರು ಬರ್ಲಿಕ್ಕೆ ಶುರುವಾಗುತ್ತೆ, ಗಂಟ್ಲಲ್ಲಿ ಎಲ್ಲ ತುರ್ಕೆ ಬರುತ್ತೆ, ಉಸಿರಾಡ್ಲಿಕ್ಕೆ ತ್ರಾಸ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ
ಈ ಥರ ನಿಮಗೆ ಅಲರ್ಜಿಕ್ ಪ್ರಕೃತಿ ಇದೆ, ಎಸ್ಪೆಷಲಿ ಟೆಂಡರ್ ಕೊಕೊನಟ್ ಕುಡಿದಾಗ ಜಾಸ್ತಿ ಆಗ್ತಾ ಇದೆ ಅಂದಾಗ ಇದನ್ನು ಸಹ ನೀವು ಅವಾಯ್ಡ್ ಮಾಡಬೇಕು. ಈ ಎಳ್ನೀರು ಅಥವಾ ಟೆಂಡರ್ ಕೊಕೊನಟ್ ಏನಿದೆ ಇದಕ್ಕೆ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಬಟ್ ಎಲ್ಲವನ್ನು ನಾವು ಒಂದು ಮಾಡ್ರೇಷನಲ್ಲಿ, ಒಂದು ಲಿಮಿಟಲ್ಲಿ ನಾವು ತೆಗೆದುಕೊಳ್ಬೇಕು. ಜಸ್ಟ್ ನಿಮ್ಮ ಹತ್ರ ಇದೆ ಅಂತ ಹೇಳಕ್ಕೆ, ಅಥವಾ ಜಸ್ಟ್ ಅದು ವೇಸ್ಟ್ ಆಗಿ ಹೋಗ್ತಾ ಇದೆ ಅಂದಕ್ಕೆ, ಅಥವಾ ನಿಮಗೆ ಅದನ್ನು ಕುಡಿದ್ರೆ ನಿಮಗೊಂದು ಯಾರೋ ಹೇಳಿದ್ರು ನಿಮಗೆ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಂದ ಮಾತ್ರಕ್ಕೆ ನೀವು ಅದನ್ನು ಎಕ್ಸಸ್ ಆಗಿ ಕುಡಿಲಿಕ್ಕೆ ಹೋಗಬಾರ್ದು. ಎಸ್ಪೆಷಲಿ ನಾನು ಹೇಳಿದಂಥ ಈ ಥರ ಕಂಡೀಷನ್, ನೀವು ಡಯಾಬಿಟಿಕ್ ಇದ್ದೀರಾ, BP ಇದೆ, ನಿಮಗೆ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಾ, ಕಿಡ್ನಿ ಪ್ರಾಬ್ಲಮ್ ಇದೆ, ಇಂಥದ್ದೆಲ್ಲ ಇದ್ದಾಗ ನೀವು ಇನ್ನೂ ಕೇರ್ಫುಲ್ ಆಗಿರಬೇಕು. ಎಷ್ಟು ಈ ಥರದ ಹಣ್ಣಾಗಿರ್ಬೋದು ಅಥವಾ ಎಷ್ಟು ಈ ಥರದ ವಾಟರ್ ಆಗಿರ್ಬೋದು, ನೀವು ಎಷ್ಟು ಈ ಥರದ ಟೆಂಡರ್ ಕೊಕೊನಟ್ ಇರ್ಬೋದು ಅಥವಾ ಯಾವುದೇ ಫುಡ್ಡನ್ನು ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ನಿಮಗೆ ಒಂದು ನಿಗಾ ಇರಬೇಕು. ಸೊ ಇದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಆಗಬಹುದು ಈ ಟೆಂಡರ್ ಕೊಕೊನಟ್ ಅಥವಾ ಈ ಎಳ್ನೀರು ಕುಡಿಯೋದ್ರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.